ನೋಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ. ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಓಪನ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ವಿ. ತುಂಬಾ ಜನ ಇದನ್ನು ಕೇಳ್ತಾರೆ ಸ್ನೇಹಿತರೆ, ನನಗೆ ನೆನಪಾಗಲ್ಲ ಹೇಳಲಿಕ್ಕೆ. ಯಾವ ರೀತಿ ಕಟ್ ಮಾಡ್ಕೊಂಡ್ರಿ, ಎಲ್ಲಿಂದ ಕಟ್ ಮಾಡ್ಕೊಂಡ್ರಿ, ಯಾವ ರೀತಿ ಫೋಲ್ಡ್ ಹಾಕಂದ್ರಿ ಅನ್ನೋದು ಕೂಡ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನೋಡಿ ಇದನ್ನ ಓಪನ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ. ಆವಾಗಲೇ ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡು ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ. ನೋಡಿ ಇಲ್ಲಿ ಒಂದು 1/4 ಇಂಚಿನಷ್ಟು 1/2 ಇಂಚಿನಷ್ಟು ನಿಮಗೆ ಎಷ್ಟು ಬೇಕೋ ಮಾರ್ಜಿನ್ ಅನ್ನ ಅಷ್ಟು ಬಿಟ್ಕೊಳ್ಳಿ. ನಾನಿಲ್ಲಿ ಆಲ್ಮೋಸ್ಟ್ ಆಲ್ ನಾನು 1/2 ಇಂಚ್ ಬಳಸಲ್ಲ. ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದನ್ನ ಆಸ್ ಇಟ್ ಈಸ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಈಸಿ ಮೆಥಡ್ ಇದು. ನಮಗೆ ಮಾರ್ಕಿಂಗ್ ಮಾಡ್ಕೊಳೋದಕ್ಕಂತ ಕಟ್ ಮಾಡ್ಕೊಳ್ಳೋದು ಬೆಟರ್. ತುಂಬಾ ಈಸಿ ಆಗುತ್ತೆ, ಬೇಗ ಕೂಡ ಆಗುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇಲ್ಲಿ ಆರ್ಮೋಲ್ ಡೌನಿಂಗ್ ಇದೆ. ಡೌನಿಂಗಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಫ್ರಂಟ್ ಪಾರ್ಟ್ ಅಲ್ಲಿ. ಅದು ಇಲ್ಲಿ ಮೂಡುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಇಲ್ಲಿಗಿದೆ. ಹಾಗೆ ನೀವು ಬೇಕಾದ್ರೆ ಇಲ್ಲಿಗೆ ನ್ಯಾಚ್ ಹಾಕೊಳ್ಳಿ ಒಂದು ನೆಕ್ ಬಿಡುತ್ತಿಗೋಸ್ಕರ. ಗೊತ್ತಾಗ್ಲಿಲ್ಲ ನೋಡಿ 1 ಇಂಚಿನಷ್ಟು ಕಟ್ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ರೌಂಡ್ ಶೇಪ್ ಅನ್ನ ಮಾಡ್ತೀನಿ ಅಂದ್ರೆ ನಾವು ಇದನ್ನ ಇವಾಗ ರಿಮೂವ್ ಮಾಡೋಣ. ನಮಗೆ ಈಸಿಯಾಗಿ ಇಲ್ಲಿ ನೋಡಿ ಇಲ್ಲಿ ಆರ್ಮೋಲ್ ಡೌನಿಂಗಿಗೆ ಒಂದು ಮಾರ್ಕಿಂಗ್ ಕಾಣ್ತದೆ. ಮತ್ ಮಾರ್ಕಿಂಗ್ ಹಾಕೋಣ ಅವಶ್ಯಕತೆ ನಮಗಿಲ್ಲ. ಹಾಗಾಗಿ ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪ್. ನಾನು ಇದರಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನು ಕಟ್ ಮಾಡಿದ್ದೀನಿ. ನಮಗೆ ಚೆಸ್ಟ್ ಲೈನ್ ಇಲ್ಲಿಗಿದೆ. ನಮಗೆ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇಲ್ಲಿಂದ 1.5 ಇಂಚು ಅಂದ್ರೆ ಇಲ್ಲಿಗೆ ಇದಕ್ಕೆ ಚೆಸ್ಟ್ ಲೈನ್ 11 ಇಂಚ್ ಬರುತ್ತೆ. ನೋಡಿ 11 ಇಂಚ್ ಇದೆಯಲ್ಲ ಅಂತ ನೋಡೋಣ ಒಂದ್ಸರಿ. ನೋಡಿ ಕರೆಕ್ಟ್ ಆಗಿದೆ. 11 ಇಂಚು ಮಾರ್ಕಿಂಗ್ ಮಾಡ್ಕೊಂಡ್ರು ಸರಿಯಾಗಿದೆ. ಇವಾಗ ಬಂದು ನಾವು ಮೇನ್ ಫ್ರಂಟ್ ಪಾರ್ಟ್ ಅನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ನಿಮ್ಗೆ ಮಾರ್ಕಿಂಗ್ ಕೂಡ ಹಳೇದು ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ ಇಲ್ಲಿ ಶೋಲ್ಡರ್ ಇದೆ. ಇದು ಬ್ಲ್ಯಾಕ್ ಬಟ್ಟೆ ಆಗಿರುತ್ತೆ, ಕಾಣುತ್ತಿಲ್ಲ ಗೊತ್ತಿಲ್ಲ. ನೋಡಿ ರೆಡಿ ನಾನು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಕೈಗೆ. ಇದನ್ನ ಇಲ್ಲಿಂದ ಇಲ್ಲಿ ಒಂದು ಅಫೆಕ್ಸ್ ಪಾಯಿಂಟ್ ನೋಡಿ ಇಲ್ಲಿ 1/2 ಇಂಚ್ ಬಿಡಿ ನೀವು ಮಾರ್ಜಿನ್ ಮೇಲ್ಗಡೆಗೆ. ಇದು ಅಫೆಕ್ಸ್ ಪಾಯಿಂಟ್. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ನೋಡಿ, ಸೆಕೆಂಡ್ ಡಾಟ್ ಇಲ್ಲಿಗೆ ಮಾರ್ಕಿಂಗ್ ಇದೆ. ಇಷ್ಟು ಮಾರ್ಕ್ ಮಾಡ್ಕೊಂಡು ನೀವು ಬೇಕಾದ್ರೆ ನೆಕ್ ಲೆಂತ್ ಅನ್ನು ಕೂಡ ಇದರಲ್ಲೇ ಮಾರ್ಕ್ ಮಾಡ್ಕೋಬಹುದು. ಇದು ತುಂಬಾ ಈಸಿ ಮೆಥಡ್. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಡ್ತೀನಿ. ನೋಡಿ ಈ ರೀತಿ ನೆಕ್ ಲೆಂತ್ ಕೂಡ ನಮಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರಿಂದ ನೋಡಿ ಇಲ್ಲಿಗೆ 1/4 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿ ಪಟ್ಟಿ ಎಲ್ಲಿವರೆಗೂ ಇದೆ ನೋಡಿ, ಇಲ್ಲಿವರೆಗೂ ಇದೆ. ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ಇದೆ. ಎಕ್ಸ್ಟ್ರಾ ನಾವು ಇದಕ್ಕೆ ನಂತರ ಆ್ಯಡ್ ಮಾಡ್ಕೊಂಡು ನೋಡಿ ಇಷ್ಟು ಮಾರ್ಕಿಂಗ್ ಮಾಡ್ಕೊಂಡ್ರೆ ಸಾಕು ನಮಗೆ. ನಿಮಗೆ ಇನ್ನೂ ಒಂದು ಬೇಕಂದ್ರೆ ನೋಡಿ ಸೈಡ್ ಅಲ್ಲಿ ಕೂಡ ಎಲ್ಲಿವರೆಗೂ ಅವರು ಸೇಪ್ ಅನ್ನ ಮಾರ್ಕ್ ಮಾಡಿದ್ದಾರೆ ಬೆಲ್ಟ್ಗೆ ನಾವು ನೋಡೋದಾದ್ರೆ ನೀವು ಇದನ್ನು ಕೂಡ ಇಲ್ಲಿ ಮಾರ್ಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ 1/2 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಬಿಟ್ಟಿದ್ದೀನಿ. ಇದು ಎಲ್ಲಿವರೆಗೂ ಇದೆ ನೋಡಿ, ಇಲ್ಲಿವರೆಗೂ ಇದೆ. 1/2 ಇಂಚ್ ಕೆಳಗೆ ನಿಮಗೆ ನೋಡಿ ಕರೆಕ್ಟಾಗಿ ಸಿಗುತ್ತೆ ಲೈನು. ನೋಡಿ ನಾನು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ದೀನಿ. ಆಕ್ಚುಲಿ ನೀವು ಹಿಂದಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಸ್ಟ್ರೈಟ್ ಆಗಿ ಮಾರ್ಕಿಂಗ್ ಬಂತು. ಇದು ಮೇನ್ ಅಫೆಕ್ಸ್ ಪಾಯಿಂಟ್, ಫಸ್ಟ್ ಡಾಟ್ ಪಾಯಿಂಟ್ ಇದು. ನೋಡಿ ಈಗ ನಾವು ಅಪೆಕ್ಸ್ ಅಳತೆ ಬ್ಲೌಸ್ ಪ್ರಕಾರ ಇಡಿ ಅಂದ್ರೆ ಇಡ್ಬೋದು, ಇಲ್ಲ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇಡ್ಬೋದು. ನೀವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಬಂದು 4 ಬರುತ್ತೆ. 4 ಇಂಚು 4 ಪಾಯಿಂಟ್ ಬರುತ್ತೆ. ಯಾಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ನ 10ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟನ್ನೇ ನಾವು ಇಲ್ಲಿ ಅಪೆಕ್ಸ್ ಟು ಅಪೆಕ್ಸ್ ಇಡಬೇಕು. ಇಲ್ಲ ಅಂದ್ರೆ ಮಿನಿಮಮ್ 4 ಇಂಚ್ ಇಟ್ರು ನಡೆಯುತ್ತೆ. 4 ಮೇಲೆ ಇಡ್ಬೇಕು ಜಾಸ್ತಿ. ಇದಕ್ಕೆ ಒಂದು ಲೈನ್ ಹಾಕೊಂಡು ನಾವಿವಾಗ ಇದಕ್ಕೆ 2.25 ಇಂಚು ನಾನು 2.5 ಇಂಚು ಡಾಟ್ ಮಾರ್ಕ್ ಮಾಡ್ತೀನಿ. ಅಂದ್ರೆ 2.5 ಅಂದ್ರೆ ಒಂದ್ ಸೈಡ್ ಬಂದು 1.25 ಆಗುತ್ತೆ. ನೋಡಿ ಇಲ್ಲಿ ನಮ್ಗೆ ಈ ಡಾಟ್ ಕೂಡ ಕನೆಕ್ಟ್ ಆಗುತ್ತೆ ಇಲ್ಲಿ. ಅಂದ್ರೆ 2.5 ಇಂಚು ನಾವು ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ಇಲ್ಲಿ ಕೂಡ ಅಷ್ಟೇ ಒಂದು 1/2 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಡಾಟ್ಗೋಸ್ಕರ. ನೋಡಿ ಇದು ಡಾಟ್. ಇವಾಗ ಒಂದು ನಾವು ಇಲ್ಲಿಗೆ ಇದು ನೆಕ್ ಲೆಂತ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದೀವಿ. ಇದಕ್ಕೆ ಒಂದು ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ, ಆಲ್ರೆಡಿ ಕಟ್ ಮಾಡ್ಕೊಂಡಿದೀವಿ. ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡಿ ಇಲ್ಲಿ ನಾವು ಉಕ್ಸ್ ಪಟ್ಟಿನ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದೀವಿ. ಇದು ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು, ಮಾರ್ಜಿನ್ ಬೇಕಲ್ಲ. ಹಾಗಾಗಿ ನೋಡಿ ಈ ತರ ನಾವು ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡಿದೀವಿ. ಇಲ್ಲಿ ಕೂಡ ನಮ್ಗೆ ಏನು ತೊಂದರೆ ಇಲ್ಲ, ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳೋಣ.
ಇವಾಗ ಬಂದು ಇಲ್ಲಿ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊಂಟದ ಅಳತೆ ಬಂದು ನಮ್ಗೆ ಎಷ್ಟು ಬಂತು 37, ಅಂದ್ರೆ 9, 18, 36, 9 ಕಾಲ್ ಬಂತು ನೋಡಿ. ಇಲ್ಲಿ 9 ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ. ಇಂಚ್ ಹಿಡಿದೀವಿ, 2 ಕಾಲ್ ಇಂಚ್ ಹಿಡಿದಿದೀವಿ. ಇದನ್ನ ಇಲ್ಲಿ ಎಕ್ಸ್ಟ್ರಾ ತಗೋಬೇಕು, ಯಾಕಂದ್ರೆ ಡಾಟ್ ಲೆಸ್ ಆಗುತ್ತಲ್ಲ, ಹಾಗಾಗಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಇವಾಗ ಇದನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಇವೆರಡರ ಸೆಂಟರ್ ಅಲ್ಲಿ ಒಂದು ಡಾಟ್ ಬರುತ್ತೆ, 6 ಇಂಚ್ ಇದೆ ನೋಡಿ. ಇದು 6ರಲ್ಲಿ 3, ಇಲ್ಲಿ ಒಂದು ಡಾಟ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ತರ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ. ಹಾಗೆ 4th ಡಾಟ್ ಬಂದು ಕೂಡ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇದು ಕೂಡ ಡಾಟು, ಹಾಗೆ ಇದು ಕೂಡ ಡಾಟು. ಇಲ್ಲಿ 1/2 ಇಂಚ್ ಬರುತ್ತೆ ಡಾಟ್. ಇವಾಗ ನೋಡಿ ಇದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ. ಇವಾಗ ಕಟ್ ಮಾಡೋಣ. ಇದು ನೋಡಿ ಇಲ್ಲಿ ಸೈಡ್ ಅಲ್ಲಿ ಕ್ರಾಸ್ ಬರುತ್ತೆ, ಕೆಲವೊಂದಲ್ಲ, ತುಂಬಾ ಕ್ರಾಸ್ ಅಲ್ಲೇ ಕಟ್ ಮಾಡ್ತೀವಿ ನಾವು. ಅಳತೆ ಬ್ಲೌಸ್ ಇಂದಾನೇ ಕಟ್ ಮಾಡ್ತಾ ಇರೋದು, ಹಾಗಾಗಿ ಅವ್ರಿಗೆ ಇದೇ ಕಂಫರ್ಟೇಬಲ್, ಇದನ್ನೇ ನಾವು ಕಟ್ ಮಾಡ್ತೀವಿ. ಇದೇ ರೀತಿನೇ ನಾನು ಕಟ್ ಮಾಡ್ತಾ ಇದ್ದೀನಿ ಅಳತೆ ಬ್ಲೌಸ್ ಪ್ರಕಾರನೇ. ಹಾಗಾಗಿ ನೋಡಿ ಇಲ್ಲಿ ನಾನು ಜಾಸ್ತಿ ಕ್ರಾಸ್ ತಗೊಂಡಿಲ್ಲ ನೋಡಿ. ಇಲ್ಲಿ ಡಾಟ್ಗೆ ನ್ಯಾಚ್ ಹಾಕಂತೀನಿ. ಹೊಸ ಕಲಿಯರ್ ಇದ್ರೆ ದಯವಿಟ್ಟು ಯಾರಿಗಾರು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಇದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ ನೋಡಿ. ನಾವು ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಆ ನಂತರ ಬಂದು ನಾವು ಬೆಲ್ಟ್ ಅನ್ನ ಕಟ್ ಮಾಡೋಣ. ಯಾಕಂದ್ರೆ ನೋಡಿ ಬೆಲ್ಟ್ ಉದ್ದ ಸಾಲ್ಟೇಜ್ ಆಗ್ಬೋದು, ಹಾಗಾಗಿ ಸುಮ್ಮನೆ ವೇಸ್ಟ್ ಹಾಕೋದು ಬೇಡ ನೋಡಿ. ಇಲ್ಲಿ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. 1/2 ಇಂಚ್ ನಾವು ಮಾರ್ಜಿನ್ ಬೇಕು. ನಾನು ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ, ಸ್ಲೀವ್ 1/2 ಇಂಚ್ ಮಾರ್ಜಿನ್ ಬೇಕು. ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಿದ್ದೆ ನೋಡಿ. ಇದು ಡಬಲ್ ಪನ್ನ ಬಟ್ಟೆ, 80 ಸೆಂಟಿಮೀಟರ್ ಲೈನಿಂಗ್ ಇದೆ ನೋಡಿ. ಇವಾಗ ನಾವು ಇದೇನು ಕಟ್ ಇದೆ ಅಳತೆ ಬ್ಲೌಸ್ ಇದೆಯಲ್ಲ, ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಎಲ್ಲ ಕಾಪಿ, ನಾನು ನಿಮಗೆ ಕಾಪಿ ಮಾಡೋದು ಹೇಳ್ಕೊಡ್ತಾ ಇರೋದು ಈ ವಿಡಿಯೋದಲ್ಲಿ ನೋಡಿ. ಈ ರೀತಿ ನೋಡಿ, ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಲ್ಲಿ ನೀವು ಮಾರ್ಕ್ ಮಾಡ್ಕೋಬಹುದು. ನಿಮ್ಗೆ ಬೇಕಾದ್ರೆ ಆನ್ಲೈನ್ ಅಲ್ಲಿ ಬೈ ಮಾಡಬಹುದು. ಈ ವಿಡಿಯೋದ ಸೈಡ್ ಅಲ್ಲಿ ಡಿಸ್ಕ್ರಿಪ್ಷನ್ ಬರುತ್ತೆ ನೋಡಿ. ವಿಡಿಯೋ ಸೈಡ್ ಅಲ್ಲಿ ಬೇಕಾದ್ರೆ ಅದನ್ನ ಕ್ಲಿಕ್ ಮಾಡಿ ಕೂಡ ನೀವು ಬುಕ್ ಮಾಡ್ಕೋಬಹುದು ನೋಡಿ. ತುಂಬಾ ಪರ್ಫೆಕ್ಟ್ ಆಗಿ ನಾವು ಸ್ಲೀವ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದರಲ್ಲಿ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಿದ್ದೀನಿ ನೋಡಿ. ಇದು ಬಿಗ್ನರ್ಸ್ ಗಿಂತವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಈ ಸೇಪ್ ಅನ್ನ ತೆಗಿಲಿಕ್ಕೆ ಬರೋದಿಲ್ಲ ಅವ್ರಿಗೆ. ನಾವು ಕಲಿಬೇಕಾದ್ರೆ ಇವೆಲ್ಲ ಇದ್ದಿಲ್ಲ ಸ್ನೇಹಿತರೆ, ನಾವೆಲ್ಲ ಕೈಯಲ್ಲೇ ಮಾಡ್ತಿದ್ವಿ. ಇವಾಗೆಲ್ಲ ಇದು ತುಂಬಾ ಈಸಿ, ಇದು ಒಂದು 50 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ತುಂಬಾ ಅಂದ್ರೆ ತುಂಬಾ ಸರಳವಾಗಿ ಇದನ್ನ ನೀವು ಮಾರ್ಕ್ ಮಾಡ್ಕೋಬಹುದು. ನೀವು ಕೂಡ ಬೈ ಮಾಡಿ ಬೇಕಾದ್ರೆ ನಮ್ಮ ಸೈಡ್ ಅಲ್ಲಿ ಲಿಂಕ್ ಬರುತ್ತೆ ನೋಡಿ. ಇವಾಗ ನಾವು ಬೆಲ್ಟ್ ಅನ್ನ ಕಟ್ ಮಾಡೋಣ. ಆಲ್ಮೋಸ್ಟ್ ಆಲ್ ಬೆಲ್ಟ್ಗೆ ಸಾಲ್ಟೇಜ್ ಆಯ್ತು ನೋಡಿ. ಬೆಲ್ಟ್ಗೆ ಸಾಲ್ಟೇಜ್ ಆಗಿದೆ ನೋಡಿ. ಇದಕ್ಕೆ ಒಂದು ಸೈಡ್ ನಾವು ಪೀಸನ್ನು ಕೊಟ್ಕೊಳ್ಳೋಣ, ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಬೆಲ್ಟ್ ಎಷ್ಟಿದೆ ಅಂತ ಮೊದಲಿಗೆ ನೋಡ್ಕೊಳ್ಳೋಣ ನೋಡಿ. ಇಲ್ಲಿ ಬರುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಎರಡು ಇಂಚಿನ ಬೆಲ್ಟ್ ಇದೆ ಇದು, ನೋಡೋಣ ಎಷ್ಟಿದೆ ಅಂತೇಳಿ ನೋಡಿ. 2 ಇಂಚು ರೆಡಿ ಬೆಲ್ಟ್ ಇದೆ. ನಮಗೆ 3 ಇಂಚ್ ಇರ್ಬೇಕು ಇಲ್ಲಿ ರೆಡಿ. ನಮಗೆ 3 ಇಂಚ್ ಬೇಕು, ಇಲ್ಲಿ ಬರುತ್ತೆ ನೋಡಿ. 3 ಇಂಚ್ ರೆಡಿ ಇದೆ, ತೊಂದರೆ ಇಲ್ಲ. 3 ಇಂಚ್ ನಾವು ಕಟ್ ಮಾಡ್ಕೋಬಹುದು. ಆಕ್ಚುಲಿ ಬಂದು ನಾವು ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನೇ ನಾವು ಇಲ್ಲಿ ಏನ್ ಕಟ್ ಮಾಡಿದೀವಲ್ಲ ಇದೇ ಪೀಸ್ ಅನ್ನ ಯೂಸ್ ಮಾಡ್ಬೋದು ನೋಡಿ. ಇಲ್ಲಿಗೆ ಸ್ಟ್ರೈಟ್ ಆಗಿ ಲೈನ್ ಇದೆ, ಇದನ್ನೇ ಕಟ್ ಮಾಡ್ಬಿಡ್ತೀನಿ ಇಲ್ಲಿಗೆ. ನಮಗೆ ಇವಾಗ ಬೆಲ್ಟ್ ಎಷ್ಟು ಬೇಕೋ ಅದನ್ನ ನೋಡ್ಕೊಳ್ಳೋಣ ನೋಡಿ. ಇದೇ ಸೇಪು ಕರೆಕ್ಟಾಗಿ ಬರುತ್ತೆ. ಅಂದ್ರೆ ಇವಾಗ ಬೆಲ್ಟ್ ಸೇಪ್ ಬಂದು ಎಷ್ಟು ಬರುತ್ತೆ? 9, 2, 8, 36, 9 ಕಾಲ್ ಬರುತ್ತೆ ನಮಗೆ ಬೆಲ್ಟ್ ಉದ್ದ. ಹಾಗೆ 2 ಇಂಚ್ ಎಕ್ಸ್ಟ್ರಾ, 1.5 ಇಂಚ್ ಇಟ್ಟಿದೀವಿ. ಎಕ್ಸ್ಟ್ರಾ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ ಬೆಲ್ಟ್ಗೆ ನೋಡಿ. ಇದೇ ರೀತಿ ನಾವು ಬೆಲ್ಟ್ ಅನ್ನು ಕೂಡ ಕಟ್ ಮಾಡ್ಬೋದು. ನಿಮಗೆ ಒಂದ್ಸರಿ ತೋರಿಸ್ಬಿಡ್ತೀನಿ.
ಫ್ರಂಟ್ ಪಾರ್ಟಿಗೂ ಬೆಲ್ಟ್ಗೂ ಆಮೇಲೆ ಸೈಡ್ ಜಾಯಿಂಟು ತುಂಬಾ ಜನ ಕೂರಲ್ಲ ಅಂತ ಹೇಳ್ತಾರೆ. ಈ ಮೆಥಡ್ ನೀವು ಫಾಲೋ ಮಾಡಿದ್ರೆ 100% ಬರುತ್ತೆ. ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಸ್ ಇಟ್ ಈಸ್ ಇಟ್ಟು ಇದು ಸೈಡು, ಇಲ್ಲಿ ನೋಡಿ ಬೆಲ್ಟ್ ಇದು ನೋಡಿ, ಕೆಳಗಡೆ ಇದಕ್ಕೂ ಕೂಡ ಮಾರ್ಜಿನ್ 1/2 ಇಂಚ್ ಇದೆ, ಇದಕ್ಕೂ ಮಾರ್ಜಿನ್ ಇದೆ ನೋಡಿ, ಕರೆಕ್ಟಾಗಿ ಬರುತ್ತೆ ನೋಡಿ. ನಮಗೆ ಇಲ್ಲಿ ಒಂದು 3/4 ಇಂಚಿನಷ್ಟು ಉಳಿದಿದೆ, ಇದರಲ್ಲೂ 3/4 ಇಂಚ್ ಉಳಿದಿದೆ. ಅಂದ್ರೆ ಒಂದು 3 ಪಾಯಿಂಟ್ನಷ್ಟು ನಮಗೆ ಏನು ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇನ್ನೊಂದು ಸ್ವಲ್ಪ ಉಳಿದಿದ್ದು ಇಲ್ಲಿ ನಮಗೆ ಒಂದು ಡಾಟೇ ಬರುತ್ತೆ ನೋಡಿ, ಈ ರೀತಿ ಒಂದು 1/2 ಇಂಚ್ ಡಾಟ್ ಬರುತ್ತೆ, ಉಳಿದದ್ದು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಹಾಗಾಗಿ ನಮಗೆ 100% ಇದು ಪರ್ಫೆಕ್ಟ್ ಆಗಿ ಸೈಡ್ ಅಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಕೂರುತ್ತೆ ನಮಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.